ಹಲೋ ಅಪ್ಪ, ಏನಾಯ್ತು? ಎಲ್ಲ ರೆಡಿಯಾಗಿದೆ ಮಗಳೇ. 4 ಜನರನ್ನು ಬಿಟ್ಟಿದ್ದೀನಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ನಮ್ಮ ಜನ ಫಾಲೋ ಮಾಡ್ತಾರೆ. ಬರೀ ಫಾಲೋ ಮಾಡೋದಲ್ಲ. ಗೊತ್ತಿಲ್ಲ ಮಗಳೇ ನನಗೆ. ನಾಳೆ ದಿವಸ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ತಾರಲ್ಲ, ಆಮೇಲೆ ಇದ್ದೇ ಇದೆ ಬಲಿ ಕೊಡೋದು. ಏನ್ ಮಾಡ್ತಿದ್ದಾರೆ ಹನಿಮೂನ್ ದಂಪತಿಗಳು? ಹರಿ ಅವಳಿಗೆ ಬಜ್ಜಿ ತಿನ್ನಿಸ್ತಾ ಇದ್ದಾನೆ. ತಿನ್ನಿಸ್ಲಿ, ನಾಳೆ ಬೆಳಗಿನ ತನಕ ಅದೆಷ್ಟು ಪ್ರೀತಿ ಮಾಡ್ತಾರೋ ಮಾಡಲಿ. ಆಮೇಲೆ ಹರಿಗೆ ಹೆಂಡತಿ ಅನ್ನೋಳು ಇರಲ್ಲ. ಏನು? ಹಾಗಾದ್ರೆ ನಾನೇನು? ಕಲ್ಪನಾ ಅನ್ನೋ ಹೆಂಡತಿ ಇರಲ್ಲಮ್ಮ, ಅರ್ಚನಾ ಅನ್ನೋ ಹೆಂಡತಿ ಮಾತ್ರ ಹರಿಗೆ. ಗುರು, ಏನು ಇದು? ಅಮ್ಮ, ನಿನ್ನ ಸೊಸೆಗೆ ಸ್ವಾತಂತ್ರ್ಯ ಬೇಕಂತೆ. ಬಿಡುಗಡೆ ಬೇಕಂತೆ ಅವಳಿಗೆ. ನನ್ನಿಂದ ಸೈನ್ ಹಾಕ್ಬಿಟ್ಟಿದ್ದಾಳೆ. ಇನ್ನು ನಾನ್ ಸೈನ್ ಹಾಕಿದ್ರೆ ಅವಳು ನನಗೆ ಮಾತಿ ಹೆಂಡತಿ. ಅಕ್ಕ ಬಂದಿದ್ದಾಳೆ ನೋಡು. ನನ್ನ ಕಲ್ಪಿಯಿಂದ ಕೊಟ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾಳೆ. ಮಂಜುಳಣ್ಣ, ಅವಳಿಗೆ ಒಂದು ಬಾಳೆಹಣ್ಣು ಕೊಡ್ತೀಯಾ? ನಿನ್ ತಂಗಿ ಅಲ್ವಾ, ನೋಡಕ್ ಬಂದಿದ್ದಾಳೆ. ಮಂಜುಳ, ಬೇಡ ಬಿಡೋ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಮಾತಾಡ್ಸೋದೇ ಬೇಡ. ಹರಿ, ಬೆಟ್ಟಕ್ಕೆ ಹೋಗೋಣವಾ? ನಿನಗೆ ಗೊತ್ತಿಲ್ಲ ರುಕ್ಮಿಣಿ, ನಮ್ಮ ಗುರುಗೆ ಎಷ್ಟು ಅಹಂಕಾರ ಇದೆಯೋ ಅದ್ರ 4ರಷ್ಟು ಅಹಂಕಾರ ಅವಳಿಗಿದೆ. ದುಡಿತೀನಿ ಅನ್ನೋ ಕೊಬ್ಬು, ಗಂಡ ಅನ್ನೋ ಗೌರವ ಇಲ್ಲ. ತಗ್ಗಿ ನಡೆಯೋಕ್ಕಾಗಲ್ವಾ? ಮೂಗಿನ ತುದಿ ಮೂಗೊಬ್ಬ ಇಟ್ಕೊಂಡಿದ್ದಾನೆ. ಅವಳಿಗೆ ಅವಳೇ ತಗ್ಗಿ ನಡೆಯೋಕ್ಕಾಗಲ್ವಾ? ಗಂಡನ ಮುಂದೆ ಡಿವೋರ್ಸ್ ಪೇಪರ್ ಹಿಡಿದ್ರೆ ಯಾವನು ಸುಮ್ಮನಿರ್ತಾನೆ? ನನಗೆ ಮೈ ಉರಿತಾ ಇದೆ. ತಪ್ಪು ಮಾಡ್ತಿರೋದು ಸೊಸೆ ಅಲ್ಲ, ನಮ್ಮ ಮಗ. ನೆನ್ಪಿರ್ಲಿ. ಅಪ್ಪ, ನಾನು ಕೊನೆ ಸೈನ್ ಹಾಕ್ಬಿಟ್ಟಾಯ್ತು. ಅಮ್ಮ, ಇವತ್ತು ನಿನ್ನ ಸೊಸೆಗೆ ಸ್ಪೆಷಲ್ ಟೀ ಮಾಡಿಕೊಡು. ಕಾಡು ಮಲ್ಲಿಗೆ ಎಸ್ಟೇಟು ಕೊನೆ ಟೀ ಕುಡಿದು ಹೋಗು. ಕಪಾಳಕ್ ಬಾರಿಸ್ತೀನಿ ನೋಡು. ಇದೆಯಾ ಗುರು? ಒಳ್ಳೇದಕ್ಕಲ್ಲ ಇದು. ಅವಳ ಮನಸ್ಸಿಗೂ ನೋವಾಗಿದೆ. ಹರಿ, ನಾವ್ ದೇವಸ್ಥಾನದಲ್ಲಿ ನೋಡಿದ್ದು ಮಂಜುಳಕ್ಕನ್ ತರನೇ ಇದ್ಲಲ್ವಾ? ಅವಳ ಹಾಗೆ ನಡೀತಿದ್ಲು, ಅವಳ ತರನೇ ಸೀರೆ ಉಟ್ಕೊಂಡಿದ್ಲು. ಥೇಟ್ ಅವಳ ಹಾಗೆ ಇದ್ಲು ಕಣೋ. ನಿಮ್ಮ ಅಕ್ಕ ಇಲ್ಲೇ ಬರ್ತಾಳೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಹರಿ. ನಾವಿಬ್ರು ಸೇರಿ ಒಂದ್ಸರಿ ನೋಡೋಣವಾ? ನೋಡೋಣ. ಹರಿ, ಅಲ್ಲಿ ಮಂಜಕ್ಕ! ಅದು ಅಕ್ಕ ಅಲ್ಲ, ಅವಳು ತಿರುಗಿ ನೋಡ್ಲಿಲ್ಲ. ಬಾ ಹೋಗೋಣ. ಬಾ, ನೀನು ಡ್ರೆಸ್ ಚೇಂಜ್ ಮಾಡ್ಬೇಕು ಅಂದಿದ್ಯಲ್ಲ. ಬಾ ಬಾ. ಹರಿ, ಹರಿ, ಅಲ್ಲಿ ನೋಡು ಮಂಜುಳಕ್ಕ. ನಿಲ್ಸು ನಿಲ್ಸು ಹರಿ, ನಿಲ್ಸು. ನೋಡು ಹರಿ, ಹರಿ, ಅಲ್ಲಿ ನೋಡು, ಅಲ್ಲಿ ಮಂಜುಳಾ ಅಕ್ಕ ತರನೇ ಇದ್ದಾರೆ. ಅವಳ ತರದೇ ಸೀರೆ ಉಟ್ಕೊಂಡಿದ್ದಾಳೆ, ಅವಳ ತರನೇ ನಡೀತಿದ್ದಾಳೆ. ಅಕ್ಕನೇ ಇರ್ಬೇಕು. ಮಾತಾಡ್ಸ್ಕೊಂಬರೋಣ, ಕರೀಲ ಒಂದ್ಸರಿ. ಅಕ್ಕ! ಮಂಜುಳಾ!